ನಾವಿವತ್ತು ಜಾನ್ ವಿಕ್ ಮೂವಿಯ 3rd ಚಾಪ್ಟರ್ನ ನೋಡ್ತಾ ಇದ್ದೀವಿ. ನಾನು ಈಗಾಗಲೇ ಚಾಪ್ಟರ್ 1 ಹಾಗೂ ಚಾಪ್ಟರ್ 2 ಮೂವಿಯನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೀವಿನ್ನೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ಫಸ್ಟ್ ಆ ವಿಡಿಯೋಗಳನ್ನ ನೋಡಿ, ನಂತರ ಈ ವಿಡಿಯೋನ ನೋಡಿ. ಯಾಕಂದ್ರೆ ಚಾಪ್ಟರ್ 3, ಚಾಪ್ಟರ್ 1 ಹಾಗೂ 2 ನ ಡೈರೆಕ್ಟ್ ಸೀಕ್ವಲ್ ಆಗಿದೆ. ಅವೆರಡು ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸರಿ, ಈಗ ಸೀದಾ ಕತೆ ಕಡೆ ಬರೋಣ. ಚಾಪ್ಟರ್ 2 ಎಂಡಿಂಗ್ ನಲ್ಲಿ ಜಾನ್ ವಿಕ್ ನ ಎಕ್ಸ್ ಕಮಿನೋ ಕಾರು ಅಂತ ಅನೌನ್ಸ್ ಮಾಡಿರ್ತಾರೆ. ಈ ಎಕ್ಸ್ ಕಮಿನೋ ಕಾರು ಅಂದ್ರೆ ಅಂಡರ್ವರ್ಲ್ಡ್ ಜಗತ್ತಿನ ಯಾವ್ದಾದ್ರು ರೂಲ್ಸ್ ನ ಬ್ರೇಕ್ ಮಾಡಿದ್ರೆ ಅವರನ್ನ ಎಕ್ಸ್ ಕಮಿನೋ ಕಾರು ಅಂತ ಅನೌನ್ಸ್ ಮಾಡ್ತಾರೆ. ಜಾನ್ ಕೂಡ ಹೋಟೆಲ್ ಕಾಂಟಿನೆಂಟಲ್ ನ ರೂಲ್ಸ್ ಬ್ರೇಕ್ ಮಾಡಿ ಹೋಟೆಲ್ ಕಾಂಟಿನೆಂಟಲ್ ಒಳಗಡೆ ಸೆಂಟಿಯೋನ ಕೊಂದು ಹಾಕಿರ್ತಾನೆ. ಎಂತಹ ಶತ್ರು ಆದ್ರೂ ಸರಿನೆ, ಹೋಟೆಲ್ ಕಾಂಟಿನೆಂಟಲ್ ಒಳಗಡೆ ಯಾರು ಕೂಡ ಜಗಳ ಆಡೋಗಿಲ್ಲ. ಒಂದ್ ವೇಳೆ ಜಗಳ ಆಡಿದ್ರೆ ಅದೊಂದು ದೊಡ್ಡ ಅಪರಾಧ. ಆದ್ರಿಂದ ಜಾನ್ ವಿಕ್ ನ ಎಕ್ಸ್ ಕಮಿನೋ ಕಾರು ಅಂತ ಅನೌನ್ಸ್ ಮಾಡಿ ಅಂಡರ್ ವರ್ಲ್ಡ್ ನ ದೊಡ್ಡ ಮಾಫಿಯಾ ಆದ ಹೈ ಟೇಬಲ್ ಜಾನ್ ನ ಕೊಲ್ಲೋದಕ್ಕೆ $14 ಮಿಲಿಯನ್ ಪ್ರೈಸ್ ಆಗಿ ಇಟ್ಟಿರ್ತಾರೆ. ಈ ವಿಷಯ ಜಾನ್ಗೂ ಕೂಡ ಗೊತ್ತಿರುತ್ತೆ. ಆದ್ರಿಂದ ಜಾನ್ ತನ್ನ ಪ್ರಾಣನ ಉಳಿಸ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಿರ್ತಾನೆ. ನಂತರ ಜಾನ್ ಒಂದು ಲೈಬ್ರರಿಗೆ ಹೋಗಿ ಅಲ್ಲೊಂದು ಬುಕ್ ನ ತಗೋತಾನೆ. ಆ ಬುಕ್ ನಲ್ಲಿ ಜಾನ್ಗೆ ಅವನ ಹೆಂಡತಿಯ ಫೋಟೋ, ಒಂದು ಬ್ಲಡ್ ಮಾರ್ಕರ್ ಹಾಗೆ ಒಂದು ಜೀಸಸ್ ನ ಮೆಡಲ್ ಸಿಗುತ್ತೆ. ಅದೇ ಸಮಯಕ್ಕೆ ಒಬ್ಬ ಕಿಲ್ಲರ್ ಬಂದು ಜಾನ್ ನ ಕೊಲ್ಲೋದಕ್ಕೆ ನೋಡ್ತಾನೆ. ಆದ್ರೆ ಜಾನ್ ಅಂದ್ರೆ ಸುಮ್ನೆನ, ಅವನಿಗೆ ಮನಸ್ಸಿಗೆ ಬಂದಂಗೆ ಹೊಡೆದು ಹುಚ್ಚು ನಾಯಿ ತರ ಹೊಡೆದು ಅವನ ಕತ್ನ ಬುಕ್ಕಿಂದಾನೆ ಮುರಿದಾಗ್ತಾನೆ. ನಂತರ ಜಾನ್ ಲೈಬ್ರರಿಯಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಕೊರಿಯನ್ ಮಾಫಿಯಾ ಗ್ಯಾಂಗ್ ಒಂದು ಜಾನ್ ನ ಮೇಲೆ ಅಟ್ಯಾಕ್ ಮಾಡುತ್ತೆ. ಜಾನ್ ವಿಕ್ ನ ಬಗ್ಗೆ ನಾನೇನು ಹೇಳೋ ಹಾಗೆ ಇಲ್ಲ. ಅವನ ಫೈಟಿಂಗ್ ಸ್ಕಿಲ್ ನ ಮುಂದೆ ಯಾರು ಕೂಡ ನಿಲ್ಲೋಕ್ಕಾಗಲ್ಲ. ಜಾನ್ ಆ ಗ್ಯಾಂಗ್ ನ ಪೂರ್ತಿ ಧ್ವಂಸ ಮಾಡಾಕ್ತಾನೆ. ಈ ಸೀನ್ ನ ಮೂವಿಲ್ ನೋಡ್ಬೇಕಾದ್ರೆ ಹಾಗೆ ಗೂಸ್ ಬಂಪ್ಸ್ ಪಡ್ತಿರುತ್ತೆ. ನಂತರದ ಸೀನ್ ನಲ್ಲಿ ಹೈ ಟೇಬಲ್ ನ ಹೆಡ್ ಆದ ಎಜುಕೇಟರ್ ಬಂದಿರೋದನ್ನ ತೋರಿಸ್ತಾರೆ. ಹೈ ಟೇಬಲ್ ಅಂದ್ರೆ ಗೊತ್ತಲ್ಲ, ಅಂಡರ್ ವರ್ಲ್ಡ್ ನಲ್ಲೇ ದೊಡ್ಡ ಮಾಫಿಯಾ. ಎಜುಕೇಟರ್ ಮೊದಲು ಹೋಟೆಲ್ ಕಾಂಟಿನೆಂಟಲ್ ನ ಓನರ್ ಆದ ವೆನ್ಸನ್ ನ ಭೇಟಿ ಮಾಡಿ ನಂತರ ಬಾವ್ರಿ ಕಿಂಗ್ ನ ಭೇಟಿ ಮಾಡ್ತಾಳೆ. ಬಾವ್ರಿ ಕಿಂಗ್ ಅಂದ್ರೆ ಚಾಪ್ಟರ್ 2 ನಲ್ಲಿ ಜಾನ್ ವಿಕ್ ಗೆ ಸೆಂಟಿಯೋನ ಕೊಲ್ಲೋಕೆ ಸಹಾಯ ಮಾಡಿರ್ತಾನಲ್ಲ ಅವನೇ. ಎಜುಕೇಟರ್ ವೆನ್ಸನ್ ಹಾಗೂ ಬಾವ್ರಿ ಕಿಂಗ್ ಗೆ ಹೀಗೆ ಹೇಳ್ತಾಳೆ, ನಂಗೆ ಗೊತ್ತು ಜಾನ್ ವಿಕ್ ಇದುವರೆಗೂ ಮಾಡಿರೋ ಕೆಲಸಗಳಲ್ಲಿ ನೀವಿಬ್ರು ಅವನಿಗೆ ಸಹಾಯ ಮಾಡಿದ್ದೀರಾ ಅಂತ. ಅದಕ್ಕೆ ನೀವೇ ಸರೆಂಡರ್ ಆಗ್ಬಿಡಿ, ಇಲ್ಲಾಂದ್ರೆ ಮುಂದೆ ತುಂಬಾ ಅನುಭವಿಸ್ತೀರಾ ಅಂತ ಹೇಳಿ ಅವಳು ಅಲ್ಲಿಂದ ಹೊಂಟೋಗ್ತಾಳೆ. ನಂತರದ ಸೀನ್ ನಲ್ಲಿ ಜಾನ್ ಒಂದು ಆಡಿಟೋರಿಯಂಗೆ ಹೋಗಿ ಡೈರೆಕ್ಟರ್ ನ ಭೇಟಿ ಮಾಡಬೇಕು ಅಂತಾನೆ. ಅಸಲಿಗೆ ಜಾನ್ ಈ ಡೈರೆಕ್ಟರ್ ಬಳಿನೇ ಫೈಟಿಂಗ್ ಸ್ಕಿಲ್ ನೆಲ್ಲ ಕಲ್ತು ಅಂಡರ್ ವರ್ಲ್ಡ್ ಗೆ ಎಂಟರ್ ಆಗಿರ್ತಾನೆ. ಈ ಡೈರೆಕ್ಟರ್ ಗಂಡು ಮಕ್ಕಳಿಗೆ ಫೈಟಿಂಗ್ ಸ್ಕಿಲ್ಸ್ ನ ಹೇಳ್ಕೊಡ್ತಾಳೆ ಹಾಗೂ ಹೆಣ್ಣು ಮಕ್ಕಳಿಗೆ ಡ್ಯಾನ್ಸ್ ನ ಕಲಿಸಿ ಅವರನ್ನ ದೊಡ್ಡ ಡ್ಯಾನ್ಸರ್ ನಾಗಿ ಮಾಡ್ತಾನೆ. ಜಾನ್ ಡೈರೆಕ್ಟರ್ ನ ಭೇಟಿಯಾಗಿ ತನಗೆ ಸಹಾಯ ಮಾಡುವಂತೆ ಕೇಳ್ಕೊಳ್ತಾನೆ. ಅದಕ್ಕೆ ಡೈರೆಕ್ಟರ್ ಒಪ್ಕೊಳ್ಳೋದಿಲ್ಲ. ಆಗ ಜಾನ್ ಲೈಬ್ರರಿಲಿ ತಗೊಂಡಿದ್ದ ಜೀಸಸ್ ಮೆಡಲ್ ತೋರಿಸ್ತಾನೆ. ಅಂದ್ರೆ ಈ ಜೀಸಸ್ ಮೆಡಲ್ ಯಾರ ಹತ್ರ ಇರುತ್ತೋ ಅವರಿಗೆ ಎಂತಹ ಸಂದರ್ಭದಲ್ಲೂ ಸಹಾಯ ಮಾಡಲೇಬೇಕಾಗಿರುತ್ತೆ. ಇದು ಕೂಡ ಅಂಡರ್ ವರ್ಲ್ಡ್ ನ ರೂಲ್ಸ್ ಆಗಿರುತ್ತೆ. ನಂತರ ಡೈರೆಕ್ಟರ್ ಸಹಾಯ ಮಾಡಕ್ಕೆ ಒಪ್ಕೊಂಡು ಜಾನ್ ನ ಸೇಫ್ ಆಗಿ ಕಾಸಾಬ್ಲಾಂಕಾಗೆ ಸೇರಿಸ್ತಾಳೆ. ನಂತರ ಜಾನ್ ತನ್ನ ಹಳೆ ಫ್ರೆಂಡ್ ಆದ ಸೋಫಿ ಹತ್ರ ಹೋಗಿ ಸಹಾಯ ಕೇಳ್ತಾನೆ. ಆದ್ರೆ ಅವನಿಗೆ ಸಹಾಯ ಮಾಡಿದ್ರೆ ನಾನ್ ದೊಡ್ಡ ಕಷ್ಟಕ್ಕೆ ಸಿಗಾಕೋತೀನಿ ಅಂತ ಗೊತ್ತಿದ್ದು ಸೋಫಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆಗ ಜಾನ್ ಒಂದು ಬ್ಲಡ್ ಮಾರ್ಕರ್ ನ ತೋರಿಸ್ತಾನೆ. ಅಂದ್ರೆ ಜಾನ್ ಸೋಫಿಗೆ ಸಹಾಯ ಮಾಡಿರ್ತಾನೆ. ಆದ್ರಿಂದ ಸೋಫಿ ಆ ಬ್ಲಡ್ ಮಾರ್ಕರ್ ನ ಜಾನ್ಗೆ ಕೊಟ್ಟಿರ್ತಾಳೆ. ಆದ್ದರಿಂದ ಸೋಫಿ ಸಹಾಯ ಮಾಡಕ್ಕೆ ಒಪ್ಕೋತಾಳೆ. ಸೋಫಿ ಡಾಗ್ ಗಳನ್ನ ಟ್ರೈನ್ ಮಾಡಿ ತನ್ನ ಜೊತೆಯಲ್ಲೇ ಇಟ್ಕೊಂಡಿರ್ತಾಳೆ. ನಂತರ ಸೋಫಿ ನನ್ನಿಂದ ಯಾವ ಸಹಾಯ ಆಗ್ಬೇಕು ಅಂತ ಕೇಳಿದಾಗ ಜಾನ್, ನಾನು ಹೇಗಾದ್ರೂ ಮಾಡಿ ಎಲ್ಡರ್ನ ಭೇಟಿ ಮಾಡಬೇಕು, ಅದಕ್ಕೆ ನಿನ್ನ ಸಹಾಯ ಬೇಕು ಅಂತ ಹೇಳ್ತಾನೆ. ಎಲ್ಡರ್ ಅಂದ್ರೆ ಅಂಡರ್ ವರ್ಲ್ಡ್ ನ ದೊಡ್ಡ ಮಾಫಿಯಾ ಹೈ ಟೇಬಲ್ ನ ಸೀನಿಯರ್ ಆಗಿರ್ತಾನೆ. ಹೈ ಟೇಬಲ್ ನಲ್ಲಿ ಎಲ್ಲವನ್ನ ನಡೆಸೋದು ಎಲ್ಡರೇ ಆಗಿರ್ತಾನೆ. ನಂತರ ಸೋಫಿ ಹಾಗೂ ಅವರ ನಾಯಿಗಳು ಮತ್ತು ಜಾನ್ ಒಂದು ಕಾಂಟ್ರಾಕ್ಟ್ ಕಿಲ್ಲರ್ ನ ಬಳಿ ಹೋಗ್ತಾರೆ. ಯಾಕಂದ್ರೆ ಎಲ್ಡರ್ ಇರೋ ಜಾಗದ ಲೊಕೇಶನ್ ಅವನಿಗೆ ಮಾತ್ರ ಗೊತ್ತಿರುತ್ತೆ. ಆ ಕಾಂಟ್ರಾಕ್ಟ್ ಕಿಲ್ಲರ್ ಸೋಫಿ ಹಾಗೂ ಜಾನ್ಗೆ ಹೀಗೆ ಹೇಳ್ತಾನೆ, ನೀವು ಮರುಭೂಮಿಯಲ್ಲೇ ನಡೀತಾ ಹೋಗಿ, ನಂತರ ಎಲ್ಡರ ನಿಮ್ಮನ್ನ ಅವರ ಬಳಿ ಕರೆದುಕೊಳ್ತಾನೆ. ನಂತರ ಆ ಕಾಂಟ್ರಾಕ್ಟ್ ಕಿಲ್ಲರ್, ನಾನ್ ನಿಮಗೆ ಲೊಕೇಶನ್ ಹೇಳಿದೆ, ಆದ್ರಿಂದ ನನಗೆ ಸೋಫಿಯ ನಾಯಿಗಳು ಬೇಕು ಅಂದಾಗ ಅದಕ್ಕೆ ಸೋಫಿ ಒಪ್ಕೊಳ್ಳೋದಿಲ್ಲ. ಆಗ ಕಾಂಟ್ರಾಕ್ಟ್ ಕಿಲ್ಲರ್ ಕೋಪದಿಂದ ಸೋಫಿಯ ಒಂದು ನಾಯನ್ನ ಕೊಂದು ಹಾಕ್ತಾನೆ. ಆಗ ಸೋಫಿ ಹಾಗೂ ಜಾನ್ ಅವರ ಜೊತೆ ದೊಡ್ಡ ಫೈಟ್ ನೇ ಮಾಡ್ತಾರೆ. ಇಲ್ಲಿ ಜಾನ್ ಹಾಗೂ ಸೋಫಿಯ ಅದ್ಭುತವಾದ ಫೈಟಿಂಗ್ ಸ್ಕಿಲ್ ನ ನೋಡಬಹುದು. ಇದಾದ ನಂತರ ಜಾನ್, ಸೋಫಿ ಹಾಗೂ ಅವಳ ನಾಯಿಗಳು ಅಲ್ಲಿಂದ ತಪ್ಪಿಸಿಕೊಂಡು ಡೆಸರ್ಟ್ಗೆ ಬರ್ತಾರೆ. ಈ ಕಡೆ ಜಾನ್ಗೆ ಸಹಾಯ ಮಾಡಿದ್ದ ಡೈರೆಕ್ಟರ್ಗೆ ಎಜುಕೇಟರ್ ಶಿಕ್ಷೆ ಹೆಸರಲ್ಲಿ ಅವರ 2 ಕೈಗಳ ಮಧ್ಯ ಸಮುರೈ ಸ್ವಾರ್ಡ್ ನ ನುಗ್ಗಿಸ್ಬಿಡ್ತಾಳೆ. ನಂತರ ಸೋಫಿ, ನನ್ನ ಕಾಂಟ್ರಾಕ್ಟ್ ಇದ್ದಿದ್ದು ನಿನ್ನನ್ನು ಡೆಸರ್ಟ್ ವರ್ಗೂ ತಲುಪಿಸೋದು, ಇಲ್ಲಿಗೆ ನನ್ನ ಕೆಲಸ ಮುಗೀತು ಅಂತ ಹೇಳಿ ಜಾನ್ ನ ಬಳಿ ಇದ್ದ ಬ್ಲಡ್ ಮಾರ್ಕ್ ಅನ್ನು ತಗೊಂಡು ಅಲ್ಲಿಂದ ಹೋಗ್ತಾಳೆ. ಜಾನ್ ಡೆಸರ್ಟ್ ನಲ್ಲಿ ನಡೀತಾ ಹೋಗ್ತಾನೆ. ನಿರಂತರವಾಗಿ ನಡೆದಿದ್ರಿಂದ ಜಾನ್ ಪ್ರಜ್ಞೆ ತಪ್ಪಿ ಬಿದ್ಬಿಡ್ತಾನೆ. ನಂತರ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದು ಜಾನ್ ನ ತನ್ನ ಒಂಟೆ ಮೇಲೆ ಹಾಕೊಂಡು ಎಲ್ಲರಿದ್ದ ಜಾಗಕ್ಕೆ ಕರೆದುಕೊಂಡು ಹೋಗಿ ಬಿಡ್ತಾನೆ. ನಂತರ ಜಾನ್ ಕಣ್ಣನ್ನು ಬಿಟ್ಟಾಗ ಎಲ್ಲರ ಮನ ಮುಂದೆ ಇರ್ತಾನೆ. ನಂತರ ಜಾನ್ ಎಲ್ಲರನ್ನ ನೋಡಿ ಹೀಗೆ ಹೇಳ್ತಾನೆ, ನಾನು ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿದ್ದೀನಿ,
ಮತ್ತು ನನ್ನ ಹೆಂಡತಿಯನ್ನು ಕಳೆದುಕೊಂಡೆ. ನಂತರ ನನ್ನ ಡಾಗ್. ಇವರನ್ನೆಲ್ಲ ಕಳ್ಕೊಂಡಿತ್ತು ಬೇರೆಯವ್ರಿಗೋಸ್ಕರ ಕೆಲಸ ಮಾಡಿ. ಈಗ ಅವರಿಂದಾನೇ ನಾನು ಎಕ್ಸ್ ಕಮ್ಯುನಿಕಾರು ಅಂತ ಅನೌನ್ಸ್ ಆಗಿದ್ದೇನೆ. ನನಗೆ ಸಾಯೋಕೆ ಇಷ್ಟ ಇಲ್ಲ, ನನಗೆ ಹೆಲ್ಪ್ ಮಾಡಿ ಅಂದಾಗ ಎಲ್ಡರ್ ಹೀಗೆ ಹೇಳ್ತಾನೆ, ನಿನ್ನ ಎಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತೀನಿ, ಆದರೆ ಅದನ್ನು ಮಾಡೋದಕ್ಕೆ ನೀನು ಹೋಟೆಲ್ ಕಾಂಟಿನೆಂಟಲ್ನ ಓನರ್ ಆದ ಮೆನ್ಸ್ಟರ್ನ ಸಾಯಿಸ್ಬೇಕು. ನೀನು ನನ್ನ ಸಾಯಿಸೋಕೆ ಒಪ್ಕೊಂಡಿಲ್ಲ ಅಂದರೆ ನಾವೇ ಇಲ್ಲಿ ನಿನ್ನ ಸಾಯಿಸ್ಬಿಡ್ತೀವಿ ಅಂತ ಹೇಳಿದಾಗ ಜಾನ್ಗೆ ಬೇರೆ ದಾರಿ ಇಲ್ಲದೆ ಸರಿ ಅಂತ ಒಪ್ಕೋತಾನೆ. ಆದರೆ ಈ ಡೀಲ್ನ ಓಕೆ ಮಾಡೋದಕ್ಕೆ ಜಾನ್ ತನ್ನ ಬೆರಳನ್ನ ಕತ್ತರಿಸಿ ಎಲ್ಡರ್ಗೆ ಕೊಡಬೇಕು. ಜಾನ್ ತನ್ನ ಬೆರಳನ್ನ ಕತ್ತರಿಸಿ ಕೊಟ್ಟು ನಂತರ ನ್ಯೂಯಾರ್ಕ್ಗೆ ಹೋಗ್ತಾನೆ. ನಂತರ ಸೀನಲ್ಲಿ ತೋರಿಸ್ತಾರೆ ಎಜುಕೇಟರ್ ಜಾನ್ನ ಕೊಲ್ಲೋದಕ್ಕೆ 0 ಎಂಬ ಸಮುರಾಯ್ ಕಿಲ್ಲರ್ಗೆ ಸುಪಾರಿ ಕೊಡ್ತಾಳೆ. ಎಜುಕೇಟರ್ ಬಾವರ್ ಕಿಂಗ್ನ ಬಳಿ ಬಂದು ನಿನ್ನನ್ನು ಸರೆಂಡರ್ ಆಗು ಅಂತ ಹೇಳಿದ್ದೆ, ಆದ್ರೆ ನೀನು ಇನ್ನೂ ಸರೆಂಡರ್ ಆಗಿಲ್ಲ ಅಂತ ಹೇಳ್ತಾನೆ ಎಂಬ ಕಿಲ್ಲರ್ನಿಂದ ಅವನಿಗೆ ಸಮುರಾಯ್ ಸ್ವಾರ್ಡ್ನಿಂದ ತುಂಬಾ ಏಟು ಮಾರಿಸ್ತಾಳೆ. ನಂತರ ಜಾನ್ ಹೋಟೆಲ್ ಕಾಂಟಿನೆಂಟಲ್ಗೆ ಹೋಗ್ತಿದ್ದಾಗ 0 ಜಾನ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈ 0 ಎಜುಕೇಟರ್ ಸುಪಾರಿ ಕೊಟ್ಟಿದ್ದ ಅದೇ ಕಿಲ್ಲರ್ ಆಗಿರ್ತಾನೆ. ಈ ಮೂವಿಯ ಒನ್ ಆಫ್ ದ ಬೆಸ್ಟ್ ಫೈಟಿಂಗ್ ಸೀನ್ ಇಲ್ಲಿ ನಡೆಯುತ್ತೆ. ಜಾನ್ನ ತುಂಬಾ ಜನ ಬೈಕ್ ನಿಂದ ಚೇಸ್ ಮಾಡ್ತಿರ್ತಾರೆ, ಆದ್ರೆ ಜಾನ್ ಬೈಕ್ ನಲ್ಲೇ ಇದ್ದು ಎಲ್ಲರಿಗೂ ಹೊಡೆದಾಗ್ತಾನೆ. ಜಾನ್ ಹಾಗೂ 0 ಫೈಟ್ ಮಾಡ್ತಾ ಹೋಟೆಲ್ ಕಾಂಟಿನೆಂಟಲ್ ನ ಬಳಿ ಬರ್ತಾರೆ, ಆದ್ರೆ ಅಲ್ಲಿ ಯಾರು ಕೂಡ ಜಗಳ ಆಡೋ ಹೋಗಿಲ್ಲ. ನಂತರ ಹೋಟೆಲ್ನ ಒಳಗಡೆ ಜಾನ್ ಹಾಗೂ 0 ಒಂದೇ ಸೋಫಾದಲ್ಲಿ ಕುಳಿತಿರ್ತಾರೆ. ಜಾನ್ ವೆನ್ಸ್ಟರ್ನ ಭೇಟಿ ಆಗೋಕೆ ಹೋದಾಗ ಅಲ್ಲಿ ವೆನ್ಸ್ಟರ್ ಹೇಳ್ತಾನೆ, ನನಗೆ ಗೊತ್ತು ಎಲ್ಲರೂ ನಿನಗೆ ನನ್ನನ್ನು ಸಾಯಿಸೋ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ನೀನು ನನ್ನ ಬೆಸ್ಟ್ ಫ್ರೆಂಡ್, ಬೇಕಾದ್ರೂ ನೀನು ನನ್ನ ಸಾಯಿಸ್ಬೋದು ಅಂತ ಹೇಳ್ತಿದ್ದಾಗ ಅಲ್ಲಿಗೆ ಎಜುಕೇಟರ್ ಬರ್ತಾಳೆ. ಬಂದು ಜಾನ್ಗೆ ಹೇಳ್ತಾಳೆ, ಜಾನ್ ನಿನಗೆ ಕೊಟ್ಟಿರುವ ಕಾಂಟ್ರಾಕ್ಟ್ ನ ಕಂಪ್ಲೀಟ್ ಮಾಡು. ಆದ್ರೆ ಜಾನ್ ನಾನು ಮೆನ್ಸ್ಟರ್ನ ಸಾಯಿಸೋದಿಲ್ಲ ಅಂದಾಗ ಎಜುಕೇಟರ್ ಒಂದು ಕಾಲ್ನ ಮಾಡಿ ಹೈ ಟೇಬಲ್ ಕಮಿಟಿಗೆ ಹೀಗೆ ಹೇಳ್ತಾಳೆ, ಇನ್ಮೇಲಿಂದ ನ್ಯೂಯಾರ್ಕ್ನ ಹೋಟೆಲ್ ಕಾಂಟಿನೆಂಟಲ್ ಹೈ ಟೇಬಲ್ ಅಂಡರ್ ಅಲ್ಲಿ ಬರೋದಿಲ್ಲ ಅಂತ ಅನೌನ್ಸ್ ಮಾಡಿ ಅಂತ ಹೇಳಿ ಜಾನ್ ಹಾಗೂ ವೆನ್ಸ್ಟರ್ಗೆ ಹೀಗೆ ಹೇಳ್ತಾಳೆ, ಇನ್ಮುಂದೆ ಈ ಹೋಟೆಲ್ನಲ್ಲಿ ಯಾರು ಬೇಕಾದ್ರೂ ಯಾರನ್ನ ಬೇಕಾದ್ರೂ ಹೇಗೆ ಬೇಕಾದ್ರೂ ಸಾಯಿಸ್ಬೋದು, ಇಲ್ಲಿ ಹೈ ಟೇಬಲ್ನ ಯಾವ ರೂಲ್ಸ್ ಕೂಡ ಅಪ್ಲೈ ಆಗೋದಿಲ್ಲ. ಈ ವಿಷಯ ತಿಳಿದ ಕೂಡಲೇ ದೊಡ್ಡ ದೊಡ್ಡ ಕಮಾಂಡರ್ ಫೋರ್ಸ್ಗಳೆಲ್ಲ ಹೋಟೆಲ್ ಕಾಂಟಿನೆಂಟಲ್ಗೆ ಬಂದು ಜಾನ್ನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತವೆ. 0ನ ಗ್ಯಾಂಗ್ ಕೂಡ ಜಾನ್ ಮೇಲೆ ಅಟ್ಯಾಕ್ ಮಾಡ್ತಿರ್ತಾರೆ. ಜಾನ್ನ ಸಾಯಿಸೋದಕ್ಕೆ ಎಜುಕೇಟರ್ ಇವನ್ನೆಲ್ಲ ಕರ್ಸಿರ್ತಾಳೆ. ಜಾನ್ ಯಾವುದಕ್ಕೂ ಹೆದರದೆ ಕಮಾಂಡರ್ಗಳ ಗ್ಯಾಂಗ್ಗಳನ್ನೇ ತಗೊಂಡು ಎಲ್ಲರನ್ನೂ ಕೊಂದು ಹಾಕ್ತಾನೆ. ನಂತರ ಜಾನ್ ಹಾಗೂ 0ನ ನಡುವೆ ದೊಡ್ಡ ಫೈಟ್ ನಡೆಯುತ್ತೆ. ಕೊನೆಯಲ್ಲಿ ಜಾನ್ ಅವನನ್ನ ಹಿಡಿದು ಅವನನ್ನ ಕೊಂದು ಹಾಕ್ತಾನೆ. ನಂತರ ಎಜುಕೇಟರ್ನ ತುಂಬಾ ಜನರು ಸತ್ತು ಹೋಗಿದ್ದಾರೆ ಅಂತ ಎಜುಕೇಟರ್ಗೆ ತಿಳಿಯುತ್ತೆ. ಇಲ್ಲಿ ಎಜುಕೇಟರ್ ಒಂದು ಸಣ್ಣ ಪೊಲಿಟಿಕ್ ಟ್ರಿಕ್ ನ ಪ್ಲೇ ಮಾಡ್ತಾಳೆ. ಎಜುಕೇಟರ್ ವೆನ್ಸ್ಟರ್ಗೆ ಕಾಲ್ ಮಾಡಿ ಹೀಗೆ ಹೇಳ್ತಾಳೆ, ವೆನ್ಸ್ಟರ್ ನೀನು ಜಾನ್ನ ಕೊಂದರೆ ನಿನ್ನ ಹೋಟೆಲ್ನ ರಿಕವರ್ ಮಾಡ್ತೇನೆ. ಮೊದಲು ನಿನ್ನ ಹೋಟೆಲ್ಗೆ ಯಾವ ಗೌರವ ಸಿಕ್ಕಿತ್ತೋ ಅದೇ ಗೌರವ ಸಿಗುತ್ತೆ, ಹಾಗೆ ಹೈ ಟೇಬಲ್ ಅಲ್ಲಿ ಒಂದು ಸೀಟ್ ಕೂಡ ಸಿಗುತ್ತೆ. ಇವಳ ಮಾತನ್ನ ಕೇಳಿದ ವೆನ್ಸ್ಟನ್ ಜಾನ್ನ ಕೊಲ್ಲೋದಕ್ಕೆ ರೆಡಿ ಆಗ್ತಾನೆ. ಹೋಟೆಲ್ ಕಾಂಟಿನೆಂಟಲ್ ನ ಟಾಪ್ ಫ್ಲೋರ್ ನಲ್ಲಿ ಎಜುಕೇಟರ್ ಹಾಗೂ ವೆನ್ಸ್ಟನ್ ನ ಮೀಟಿಂಗ್ ನಡೀತಿರುತ್ತೆ. ಅಲ್ಲಿಗೆ ಜಾನ್ ಬರ್ತಾನೆ. ಜಾನ್ಗೆ ಎಲ್ಲ ವಿಷಯ ಗೊತ್ತಾಗ್ತಾ ಹೋಗುತ್ತೆ. ಅದೇ ಸಮಯಕ್ಕೆ ವೆನ್ಸ್ಟನ್ ಜಾನ್ಗೆ ಶೂಟ್ ಮಾಡಿ ಹೀಗೆ ಹೇಳ್ತಾನೆ, ಸಾರಿ ಜಾನ್, ನಾನು ನನ್ನ ಹೋಟೆಲ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಮತ್ತೆ ಶೂಟ್ ಮಾಡಿದಾಗ ಜಾನ್ ಟಾಪ್ ಫ್ಲೋರ್ ನಿಂದ ಕೆಳಗೆ ಬಿದ್ದೋಗ್ತಾನೆ. ಎಜುಕೇಟರ್ ಗುಡ್ ವರ್ಕ್ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ತಾಳೆ. ಆದ್ರೆ ಅವಳಿಗೆ ಜಾನ್ನ ಬಾಡಿ ನೋಡ್ಬೇಕು ಅಂತ ಅನ್ಸುತ್ತೆ. ಜಾನ್ ಬಾಡಿ ಬಿದ್ದಿದ್ದ ಜಾಗಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಜಾನ್ ಬಾಡಿ ಇರೋದಿಲ್ಲ. ನಂತರ ಎಜುಕೇಟರ್ ವೆನ್ಸ್ಟನ್ನ ಬಳಿ ಹೋಗಿ ಜಾನ್ ಬಾಡಿ ಅಲ್ಲಿಲ್ಲ, ಒಂದು ವೇಳೆ ಅವನೇನಾದ್ರೂ ಬದುಕಿದ್ರೆ ನೀನು ಬದುಕೋ ಚಾನ್ಸೇ ಇಲ್ಲ ಅಂತ ಹೇಳ್ತಾಳೆ. ಜಾನ್ನ ನಾಯಿ ಓಡಿ ಹೋಗ್ತಿರುತ್ತೆ. ಓಡ್ ಬಂದು ಒಂದು ಸ್ಟ್ರೆಚರ್ನ ಬಳಿ ನಿಂತ್ಕೊಳ್ಳುತ್ತೆ. ಒಬ್ಬ ಭಿಕ್ಷುಕ ಜಾನ್ನ ಸೇವ್ ಮಾಡಿ ಅಂಡರ್ ಗ್ರೌಂಡ್ ನ ಟನಲ್ ಮುಖಾಂತರ ಬಾವರ್ ಕಿಂಗ್ ನ ಬಳಿ ಕರೆದುಕೊಂಡು ಬರ್ತಾನೆ. ಬಾವರ್ ಕಿಂಗ್ಗೆ ಎಜುಕೇಟರ್ ಅಟ್ಯಾಕ್ ಮಾಡಿಸಿದ್ರಿಂದ ಬಾವರ್ ಕಿಂಗ್ಗೆ ಅವಳ ಮೇಲೆ ದ್ವೇಷ ಹೆಚ್ಚಾಗಿರುತ್ತೆ. ನಂತರ ಬಾವರ್ ಕಿಂಗ್ ಜಾನ್ನ ಕೇಳ್ತಾನೆ, ಜಾನ್ ನಾನು ಎಷ್ಟು ಕೋಪದಲ್ಲಿದ್ದೀನೋ ನೀನು ಅಷ್ಟೇ ಕೋಪದಲ್ಲಿದ್ದೀಯಾ? ಆಗ ಜಾನ್ ಹೌದು ಅಂತ ಹೇಳ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.